ವಿಶ್ವಗುರು ಬಸವೇಶ್ವರವರ ತತ್ವ ಸಿದ್ಧಾಂತಗಳನ್ನು ಪ್ರತಿದಿನವೂ ಅಪ್ಪಿಕೊಂಡಾಗ ಮಾತ್ರ ಮನುಷ್ಯ ಜನ್ಮ ಸಾರ್ಥಕ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಗೌರಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಮನುಷ್ಯ ಜನ್ಮ ಸಾರ್ಥಕಗೊಳಿಸಬೇಕೆಂದರೆ ಪ್ರತಿದಿನವೂ ಬುದ್ಧ, ಬಸವ, ಅಂಬೇಡ್ಕರ್ ಇವರಂತಹ ಮಹಾನ್ ವ್ಯಕ್ತಿಗಳ ಅಪ್ಪಿಕೊಂಡು ಅವರ ತತ್ವಗಳ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ದಿನನಿತ್ಯವೂ ಕಾರ್ಯರೂಪದಲ್ಲಿದ್ದರೆ ಮಾತ್ರ ಮಾನವ ಜನ್ಮ ಸಾರ್ಥಕವಾಗುತ್ತದೆ ಹಾಗೂ ಮಾನವೀಯತೆ ಪ್ರಕಾಶಿಸುತ್ತದೆ. ಜಗತ್ತಿನಲ್ಲಿ ಸುಖ, ಶಾಂತಿ, ಸಮೃದ್ಧಿ ಬೆಳೆಯುತ್ತದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ನಾಗರಾಜ್ ಗೌರಿರವರು ಹೇಳಿದರು. ನಗರದಲ್ಲಿ ರಾಣಿ ಚೆನ್ನಮ್ಮ ಬ್ಲಾಕ್ ಕಾಂಗ್ರೆಸ್ ಹಾಗೂ ನವನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಶ್ವಗುರು ಸಮಾನತೆಯ ಹರಿಕಾರ ಜಗಜ್ಯೋತಿ ಬಸವೇಶ್ವರ ಜಯಂತಿ ಅಂಗವಾಗಿ ಧಾರವಾಡದ ಕಲಾಭವನ್ ಜುಬ್ಲಿ ವೃತ್ತದಲ್ಲಿರುವ ಜಗಜ್ಯೋತಿ ಬಸವೇಶ್ವರ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. ಮನುಷ್ಯ ಮಹಾನ್ ವ್ಯಕ್ತಿಗಳನ್ನ ಪೂಜಿಸುವ ಜೊತೆಗೆ ಪ್ರತಿದಿನವೂ ಅವರ ತತ್ವ ಸಿದ್ಧಾಂತಗಳನ್ನು ಕಾರ್ಯರೂಪದಲ್ಲಿ ತರಬೇಕೆಂದು ಕರೆ ನೀಡಿದರು. ಮಾನವ ಜನಾಂಗ ಲೌಕಿಕ ಹಾಗೂ ಅಲೌಕಿಕ ಜಗತ್ತಿನಲ್ಲಿ ನಿಸರ್ಗದ ಅದ್ಭುತ ಶಕ್ತಿಗಳೊಂದಿಗೆ ತಲೆ ಎತ್ತಿ ನಿಲ್ಲಬೇಕಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಗ್ರಂಥ ಮಹಾನ್ ವ್ಯಕ್ತಿಗಳ ಮೌಲ್ಯಗಳನ್ನು ಕಡ್ಡಾಯವಾಗಿ ಅಳವಡಿಸಿಕೊಂಡಾಗ ಮಾತ್ರ ಇದು ಸಾಧ್ಯ ಎಂದು ತಿಳಿಸಿದರು. ನವನಗರ ಬ್ಲಾಕ್ ಅಧ್ಯಕ್ಷ ಹನುಮಂತ್ ಕೊರವರ್ ಮಾತನಾಡಿ, ಬಸವೇಶ್ವರರವರು ವಿಶ್ವ ಶಾಂತಿಗಾಗಿ ಹಾಗೂ ಸಮಾನತೆಗಾಗಿ ಹೋರಾಡಿದವರು. ಪ್ರತಿಯೊಬ್ಬರೂ ಇವರ ತತ್ವ ಸಿದ್ಧಾಂತಗಳ ಹಾದಿಯಲ್ಲಿ ನಡೆದರೆ ಮಾತ್ರ ತಾರತಮ್ಯ, ವರ್ಗಭೇದ, ಜಾತಿ ಭೇದ, ಅಸೂಯೆ ಮುಂತಾದವುಗಳಿಗೆ ಅಂಕುಶ ಹಾಕಬಹುದು, ಮಾನವ ಜನ್ಮ ಸಾರ್ಥಕಗೊಳಿಸಬಹುದು ಎಂದು ಹೇಳಿದರು. ಈ ದಿವ್ಯ ಭವ್ಯ ಸಮಾರಂಭದಲ್ಲಿ ಪಾಲಿಕೆ ಸದಸ್ಯರಾದ ಶಂಭು ಸಾಲಿಮನಿ, ತುಳಸಪ್ಪ ಪೂಜಾರ್, ಷಣ್ಮುಖ್ ಬೆಟಗೇರಿ, ಚಿದಾನಂದ್ ಶೀಶ್ನಳ್ಳಿ, ಆತ್ಮಾನಂದ್ ತಳವಾರ್, ನಾಗರಾಜ್ ಜಾಕನ್ನವರ್, ವೀರೇಶ್ ಶೆಟ್ಟರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನಯ ಕುಲಕರ್ಣಿ ಅಭಿಮಾನಿ ಬಳಗದ ಬಸವೇಶ್ವರ ಜಯಂತಿ ಅಂಗವಾಗಿ ವಿಭೂತಿ ವಿತರಣಾ ಕಾರ್ಯಕ್ರಮವನ್ನ ನಡೆಸಲಾಯಿತು. ನಂತರ ಬಸವರಾಜ್ ಜಾಧವ್ ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಏನು ಸಮಾನತೆಯ ಹರಿಕಾರರಾದಂಥ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಇವತ್ತು ನಾವೆಲ್ಲ ಅತಿ ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಅವರು ಏನು 12ನೇ ಶತಮಾನದಲ್ಲಿ ಕೊಟ್ಟಂಥ ಕೊಡುಗೆಗಳನ್ನು ಪ್ರತಿಯೊಬ್ಬರು ನಾವು ಈಗೂ ಕೂಡ ಪಾಲನೆ ಮಾಡಲಿ, ಅವರು ನಡೆದೋದಂಥ ಹಾದಿಯಲ್ಲಿ ನಾವೆಲ್ಲ ನಡೀಲಿ ಅನ್ನೋದು ಉದ್ದೇಶದಿಂದ ಈ ಎಲ್ಲ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಏನು ಕೊಟ್ಟಂಥ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ವಿಚಾರ ಇರ್ಬೋದು, ಅನೇಕರು ನಮ್ಮ ಎಲ್ಲ ಇಲ್ಲಿ ಅನೇಕ ಹಿಂದಿನ ಹಿರಿಯರು ಬಹಳ ಒಂದೊಂದು ರೀತಿಯಿಂದ ನಮ್ಮ ಎಲ್ಲರೂ ಕೊಡುಗೆಗಳನ್ನು ಕೊಟ್ಟರೆ ಬಸವಣ್ಣನವರು ಸಮಾನತೆ, ಅವರೇನು ಎಲ್ಲರೂ ಒಂದೇ ಎನ್ನುವಂಥದ್ದು ಅವ್ರೇನು ಹೇಳ್ಕೊಟ್ರು, ಅವ್ರ ತತ್ವ ಸಿದ್ಧಾಂತಗಳಲ್ಲಿ ನಾವೀಗ ನಡ್ಕೊಂಡು ಹೋದರೆ ಈಗ ಬಸವೇಶ್ವರವ್ರಿಗೆ ಅವರು ಎಲ್ಲ ಮಾಡಿದಂಥ ಶ್ರಮಕ್ಕೆ ಇವತ್ತು ನಿಜವಾಗ್ಲೂ ಸಾರ್ಥಕತೆ ಸಿಗ್ತೈತಿ ಅಂತ ಈ ಸಂದರ್ಭದಾಗ ಹೇಳ್ತೇವೆ. ಇಡೀ ಅಖಂಡ ಜಗತ್ತಿಗೆ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ಇವತ್ತು ಏನಪ್ಪಾ ಅಂದ್ರೆ ಇಡೀ ಜಗತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಿಟ್ರೆ ವಿಶ್ವಗುರು ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡ್ರೆ ಇವತ್ತು ನಮ್ಮ ಭಾರತ ದೇಶ ಉನ್ನತ ಮಟ್ಟದ ಕಾಂತೈತಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಪ್ಪ ಅಂತಂದ್ರೆ ಇವೆರಡೂ ನಮಗೆ ಭಾಳ ಒಂದಕ್ಕೊಂದು ಸಂಬಂಧಗಳ ಇರುವಂಥವು. ತತ್ವ ಸಿದ್ಧಾಂತಗಳು, ಸಂವಿಧಾನ ಎರಡೂ ನಾವು ನಮ್ಮ ಜೀವನದಾಗ ಅಳವಡಿಸ್ಕೊಂಡ್ವಿ ಅಂದ್ರೆ ಭಾರತದ ಇಡೀ ಜಗತ್ತಿನಲ್ಲೇ ಒಂದು ಮೊದಲನೇ ಸ್ಥಾನದಲ್ಲಿ ಇರ್ತೈತಿ ಅಂತ ಹೇಳಕ್ ಭಾಳ ಇಚ್ಛೆ ಪಡ್ತೇನೆ. ಇಡೀ ಜಗತ್ತಿಗೆ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ಶ್ರೀ ಬಸವಣ್ಣನವರು ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರದೇ ಹೋಗಿದ್ರೆ ಅಂದ್ರೆ ನಾವು ಮತ್ತು ಕರೋರವರು ಇವತ್ತು ನಾಗರಾಜ್ ಗೌರವ್ರ ಬಾಜುಕ್ಕೆ ನಿಂದ್ರಕ್ಕೆ ಆಗ್ತಿದ್ದಿಲ್ಲ. ಸಮಾನತೆಯನ್ನು ತಂದು ಕೊಟ್ಟಂಥ, ನಮ್ಮನ್ನು ಮೇಲೆ ಎತ್ತಿ ನಡೆಸಿದಂಥ ವ್ಯಕ್ತಿ ಶ್ರೀ ಬಸವಣ್ಣನವರು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಅವ್ರನ್ನು ಎಲ್ಲ ಯುವಶಕ್ತಿ ಹಾಗೂ ಎಲ್ಲ ಸಮುದಾಯ ಅವರ ಪ್ರೇರಣೆ ಆಗಿದೆ. ಇವತ್ತಿನ ದಿವಸ ಅತೀವ ಸಂತೋಷದಿಂದ ನಾವು ಇವತ್ತು ಬಸವೇಶ್ವರ ಮೂರ್ತಿಗೆ ಶ್ರೀ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಾಗರಾಜ್ ಗೌರಿ ಅವರ ನೇತೃತ್ವದಲ್ಲಿ ನಾವು ಮಾಲಾರ್ಪಣೆಯನ್ನು ಮಾಡಿ ಇವತ್ತು ನಾವು ಒಂದು ಸಂತೋಷದ ಒಂದು ಹಬ್ಬವನ್ನೇ ಆಚರಣೆ ಮಾಡ್ತಿದ್ವಿ. ಎಲ್ಲರಿಗೂ ಜಗಜ್ಯೋತಿ ಬಸವಣ್ಣನವರ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತೆ. ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಅಂಗವಾಗಿ ಎಲ್ಲ ನಮ್ಮ ಭಾರತ ದೇಶದ ಜಗತ್ತಿನ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನಾವು ಬಸವಣ್ಣವರು 12ನೇ ಶತಮಾನದಲ್ಲಿ ಕಾಯಕ ಯೋಗಿಯವರು ಕಾಯಕ ಕೈಲಾಸ ಅಂತೇಳಿ ಮಾಡಿ ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಕಾಯಕ ಕೊಟ್ಟರು. ಏನು ಕಾಯಕ ಕೊಟ್ಟರು ಅಂದ್ರೆ ಅವತ್ತಿನ 12ನೇ ಶತಮಾನ ಕಾಲದಾಗ ಯಾರು ಉದ್ಯೋಗ ಮಾಡ್ಬೇಕು, ಏನು ಮಾಡ್ಬೇಕು ಅನ್ನುವಂಥದ್ದು ವ್ಯತ್ಯಾಸಗಳು ಭಾಳ ಇದ್ದು. ಅದಕ್ಕೆ ಬಸವಣ್ಣವ್ರು ಕರೆದು ವಿಶ್ವ ಮಂಟಪದಾಗ ಕರೆದವರು ನೀ ಕಾಯಕ ಮಾಡಿ ನೀ ಎಲ್ಲ ಪ್ರತಿಯೊಬ್ಬರಿಗೆ ಹಂಚಿದ್ರು. ಅದು ಜಾತಿ ಅಲ್ಲ, ಅದು ಧರ್ಮ ಅಲ್ಲ, ಇದು ನಮ್ಮ ಬಸವಣ್ಣಂದು ಒಂದೇ ಧರ್ಮ. ಯಾರಿಗೂ ಅವರು ಎಲ್ಲ ಸಮಾನ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಅವರು ಉದ್ಯೋಗ ಹಂಚಿಕೊಟ್ರು ಹೊರತಾಗಿ ಅದನ್ನ ಜಾತಿ ಮಾಡಲಿಲ್ಲ. ಬರುವಂತ ಎಲ್ಲ ಜನ ಅದನ್ನ
ಎಲ್ಲರೂ ಅವತ್ತಿನ 12ನೇ ಶತಮಾನದಿಂದ ಅವತ್ತೇನು ಬಸವಣ್ಣವ್ರು ಮಾಡಿದ್ರು ಅದನ್ನ ಕಂಟಿನ್ಯೂ ಮಾಡ್ಕೊಂತ ಬಂದಿದ್ರೆ ಇವತ್ತಿನ ಒಳಗೆ ನಮ್ಮ ಭಾರತ ದೇಶ ಯಾವ್ದು ಜಾತಿ ಧರ್ಮ ಇರ್ತಿದ್ದಿಲ್ಲ. ಇರುವುದು ಒಂದು ಹೆಣ್ಣು ಒಂದು ಗಂಡು ಅನ್ನೋ ಮಾನವ ಜಾತಿ ಒಂದೇ ಇರ್ತಿತ್ತು. ಬಸವಣ್ಣವ್ರ ಅದ್ರ ಏನು ಜಗಜ್ಯೋತ ಅವ್ರು ಜಗತ್ ಪ್ರಸಿದ್ಧವಾದ್ರಲ್ಲ ಅದು ಇವತ್ತು ನಡ್ಕೊಂಡು ಬರ್ತಿದ್ರು. ನಾವು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋದು, ಇವತ್ತ ನಮ್ಮ ತುಳಜಾಪುರ್ ಹೇಳ್ದಂಗ ನಾವು ಇವತ್ತೇ ಈ ಮಟ್ಟಕ್ಕೆ ಬರಾಕತ್ತೇವ ಅಂತಂದ್ರ ನಮ್ಗೆ ಬಸವಣ್ಣವ್ರು ಬಿಟ್ರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಅದನ್ನ ಹಾಕಿಕೊಟ್ಟ ಮಾರ್ಗದರ್ಶದಾಗ ಅದ್ರೊಳಗೆ ಬರೀ ಇನ್ನ 10% ಅಷ್ಟೇ ಮಾಡ್ಯಾರ. ಇನ್ನ 90% ಜಾರಿಗೆ ಬಂದ್ರೆ ಎಲ್ಲರೂ ಸಮಾನರಕ್ಕೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬಸ್ತೇನೆ. ಇನ್ನೊಮ್ಮೆ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯ.